ನಮಸ್ಕಾರ ವೀಕ್ಷಕರೇ. KPTCL 3,000 ಲೈನ್‌ಮನ್ ಹುದ್ದೆಗಳನ್ನು ನೇಮಕ ಮಾಡ್ಕೊಂತೀವಿ ಆದಷ್ಟು ಬೇಗ ಅಂತೇಳಿ ಒಂದು ಮಾಹಿತಿಯನ್ನ ಇಂಧನ ಸಚಿವರಾದಂತಹ ಕೆ.ಜೆ. ಜಾರ್ಜ್ ಅವರು ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಏನು ಮಾಹಿತಿ ಅಂತ ನಾವು ನೋಡೋದಾದ್ರೆ, ಏಪ್ರಿಲ್ ಅಂತ್ಯಕ್ಕೆ 3,000 ಲೈನ್‌ಮನ್ ಹುದ್ದೆಗಳನ್ನ ನೇಮಕ ಮಾಡ್ಕೊಂತೀವಿ ಅಂತೇಳಿ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಇದು KPTCLನ 2025ನೇ ಹೊಸ ವರ್ಷದ ಒಂದು ಗುಡ್ ನ್ಯೂಸ್ ಆಗಿರುತ್ತದೆ. ಆ ಮಾಹಿತಿ ಅಂತ ನಾವು ನೋಡೋದಾದ್ರೆ, ಖಾಲಿ ಇರುವ 3,000 ಲೈನ್‌ಮನ್ ಹುದ್ದೆಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ ಅಂತೇಳಿ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಈ ಹುದ್ದೆಗಳಿಗೆ ನೀವು ಅರ್ಜಿ ಕರೀಲಿಕ್ಕೆ ಏನೆಲ್ಲ ಇಲಾಖೆಗಳಿಂದ ಪ್ರಿಪ್ರೇಷನ್ ಆಗ್ಬೇಕಾ, ಈ ಪ್ರಿಪ್ರೇಷನ್ ಈಗ ಆಲ್ರೆಡಿ ಆರಂಭ ಆಗಿದೆ ಅಂತೇಳಿ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಏಪ್ರಿಲ್‌ನೊಳಗಾಗಿ ನೇಮಕಾತಿ ಪ್ರಕ್ರಿಯೆ ಮುಗಿಯಲಿದೆ ಅಂತೇಳಿ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಅಂದ್ರೆ ಇನ್ನ 3 ತಿಂಗಳಿದೆ. ಈ 3 ತಿಂಗಳೊಳಗಾಗಿ ಈ ಹುದ್ದೆಗಳ 3,000 ಲೈನ್‌ಮನ್ ಹುದ್ದೆಗಳು ಏನಿದಾವೆ ಇಷ್ಟನ್ನು ನಾವು ಭರ್ತಿ ಮಾಡ್ಕೊಂಡು ಆ ಹುದ್ದೆಗಳನ್ನ ನಿಯೋಜನೆ ಮಾಡ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಇದೇ ಮೊದಲ ಬಾರಿಗೆ ಕರ್ನಾಟಕದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಒಂದೇ ದಿನ 3,000 ಲೈನ್‌ಮನ್ ಹುದ್ದೆಗಳ ದೈಹಿಕ ಪರೀಕ್ಷೆಯನ್ನ ನಡೆಸಲು ನಿರ್ಧರಿಸಲಾಗಿದೆ ಅಂತೇಳಿ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಅಂದ್ರೆ ಏನು ಈ ಹುದ್ದೆಗಳನ್ನ 3,000 ಹುದ್ದೆಗಳಿಗೆ ಅರ್ಜಿಯನ್ನ ಕರೀತಾರೆ. ಆ ಹುದ್ದೆಗಳ ದೈಹಿಕ ಪರೀಕ್ಷೆನ ಒಂದೇ ದಿನ ನಾವು ನಡೆಸ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಇದೊಂದು ಈ ಹುದ್ದೆಗಳ ಆದ ಬಳಿಕ ಈ ಹುದ್ದೆಗಳ ಏನ್ ನೇಮಕಾತಿ ಐತೆ, ಈ ನೇಮಕಾತಿ ಪ್ರಕ್ರಿಯೆ ಮುಗಿದ ನಂತರ ಮತ್ತೆ ಎ-ಡಬಲ್-ಇ ಮತ್ತೆ ಜೆ-ಇ ಸೇರಿದಂತೆ ಇತರ ಹುದ್ದೆಗಳನ್ನು ಹಂತ ಹಂತವಾಗಿ ತುಂಬಲಾಗುವುದು ಅಂತೇಳಿ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಏನ್ ಲೈನ್‌ಮನ್ ಹುದ್ದೆಗಳಿದಾವೋ 3,000 ಲೈನ್‌ಮನ್ ಹುದ್ದೆಗಳ ಈ ನೇಮಕ ಪ್ರಕ್ರಿಯೆ ಆದಮೇಲೆ ನಂತರ ಈ ಇಲಾಖೆಯಲ್ಲಿ ಖಾಲಿ ಇರುವಂತಹ ಎ-ಡಬಲ್-ಇ, ಜೆ-ಇ ಸೇರಿದಂತೆ ಇತರ ಟೆಕ್ನಿಕಲ್ ಹುದ್ದೆಗಳು ಏನಿರ್ತವೆ ಅದನ್ನು ಸಹ ನಾವು ಆದಷ್ಟು ಬೇಗ ನಾವು ಭರ್ತಿ ಮಾಡ್ಕೊಂತೀವಿ ಅಂತೇಳಿ ಒಂದು ಇಂಧನ ಸಚಿವರಾದ ಕೆ.ಜೆ. ಜಾರ್ಜ್ ಅವರು ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಯಾರೆಲ್ಲ ಈ ಇಲಾಖೆಗಳಲ್ಲಿ ಅಂದ್ರೆ KPTCL ಅಲ್ಲಿ ಒಂದು ಲೈನ್‌ಮನ್ ಹುದ್ದೆಗೆ ಆಕಾಂಕ್ಷಿಗಳಿರ್ತೀರಾ, ಆ ಅಭ್ಯರ್ಥಿಗಳು ಈಗ್ಲಿಂದಲೇ ದೈಹಿಕ ಪರೀಕ್ಷೆಗೆ ಏನೆಲ್ಲ ತಯಾರಿ ನಡೆಸಬೇಕೋ ಈಗ್ಲಿಂದಲೇ ನಡೆಸಬೇಕಾಗಿರುತ್ತದೆ. ಮತ್ತೆ ಈ ಹುದ್ದೆಗಳ ಆರಂಭಿಕ ದಿನಾಂಕವನ್ನ ಆದಷ್ಟು ಬೇಗ ನಾವು ತಿಳಿಸ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಮತ್ತೆ ಈ ಇಲಾಖೆಯಲ್ಲಿ ಏನು ಈ ಹುದ್ದೆಗಳನ್ನಕ್ಕೆ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ SSLC ಪಾಸ್ ಆಗಿರುವಂತಹ ಅಭ್ಯರ್ಥಿಗಳು ಈ ಲೈನ್‌ಮನ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಈ ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.